ಡಿಸಿಎಂ ಹಾಗೆಯೇ ಡಿಸಿಎಂ ಸಹೋದರ ಇಬ್ಬರಿಂದಾನು ಮಾರ್ಮಿಕವಾದಂತಹ ಮಾತು, ಒಪ್ಪಂದದ ಬಗ್ಗೆ ನೇರಾನೇರವಾದಂತಹ ಹೇಳಿಕೆಗಳು, ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಮಾತುಗಳು. ಇದೆಲ್ಲದರ ಮಧ್ಯೆ ಸಿಎಂ ಗರಂ ಆಗ್ಬಿಟ್ಟಿದ್ದಾರೆ. ಪದೇ ಪದೇ ಯಾಕೆ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತ ಹೇಳಿ ಮುಖ್ಯಮಂತ್ರಿಗಳು ರಾಂಗ್ ಆದಂತಹ ಪ್ರಸಂಗ ನಡೆದಿದೆ. ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಎಷ್ಟು ಸಲ ಹೇಳಬೇಕು? ಹೈಕಮಾಂಡ್ ಹೇಳಿದ್ರೆ ನಾನೂ ಕೇಳಬೇಕು, ಅವರೂ ಕೇಳಬೇಕು. ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಸಿಡಿಮಿಡಿಗೊಂಡಂತಹ ರೀತಿ ಇದು. ನೀನು ಕೇಳೋದೇ ಇಲ್ವಲ್ಲ, ಬರೀ ಇದೆ 3 ತಿಂಗಳಾಯ್ತು ಶುರು ಮಾಡಿದ್ದೀವಿ. ಕೇಳಬೇಡಿ ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾನು ಎಷ್ಟು ಸರಿ ಹೇಳೋದು ನಾನು ನಿಮಗೆ? ನೀನು ಕೇಳೋದೇ ಇಲ್ವಲ್ಲ, ಬರೀ ಇದೆ 3 ತಿಂಗಳಾಯ್ತು ಶುರು ಮಾಡಿದ್ದೀವಿ. ಕೇಳಬೇಡಿ ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾನು ಎಷ್ಟು ಸರಿ ಹೇಳೋದು ನಾನು ನಿಮಗೆ? ನೀನು ಕೇಳೋದೇ ಇಲ್ವಲ್ಲ, ಬರೀ ಇದೆ 3 ತಿಂಗಳಾಯ್ತು ಶುರು ಮಾಡಿದ್ದೀವಿ. ಕೇಳಬೇಡಿ ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾನು ಎಷ್ಟು ಸರಿ ಹೇಳೋದು ನಾನು ನಿಮಗೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಕೇಳಿದಂತಹ ಪ್ರಶ್ನೆಗೆ ಮಾಧ್ಯಮದವರ ಮೇಲೆ ರೇಗಾಡ್ಬಿಟ್ರು. 3 ತಿಂಗಳಾಯ್ತು ಈ ಸುದ್ದಿಯನ್ನ ಶುರು ಮಾಡಿ ಅಂತ ಹೇಳಿ. ಸುದ್ದಿ ಶುರು ಮಾಡಿದ್ ನಾವಲ್ಲ, ಸುದ್ದಿ ಶುರು ಮಾಡಿದ್ದು ಅವರದ್ದೇ ಪಕ್ಷದ ನಾಯಕರು ಅನ್ನುವುದನ್ನ ಬಹುಶಃ ಸಿದ್ದರಾಮಯ್ಯ ಅವರು ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಕ್ರಾಂತಿಯ ಮಾತುಗಳು ಕೇಳಿ ಬಂದಿದ್ದು ಅವರದ್ದೇ ಪಕ್ಷದ ನಾಯಕರಿಂದ. 2.5 ವರ್ಷ ಒಪ್ಪಂದ ಆಗಿದೆ ಅಂತ ಹೇಳಿದ್ದು ಕೂಡ ಅವರದ್ದೇ ಪಕ್ಷದ ನಾಯಕರು. ಈಗ ಸಿಎಂ ಈ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ರೆ, ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿನಲ್ಲಿ ಏನ್ ಹೇಳಿದ್ರು, ಇಲ್ಲಿಂದ ಹೋಗೋ ಮುಂಚೆ ಏನ್ ಹೇಳಿದ್ರು, ಅವರ ಸಹೋದರ ಡಿಕೆ ಸುರೇಶ್ ಎಂಥ ಹೇಳಿಕೆಯನ್ನ ಕೊಟ್ರು. ಇದ್ಯಾವುದೋ ಮಾಧ್ಯಮದ ಸೃಷ್ಟಿ ಅಲ್ಲ, ಅವ್ರ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಆ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರ ಮುಂದೆ ಇಡ್ಲಾಗ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಅವರು ಆ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.